ವೆಲ್ಕಮ್ ಟು ಬೈ ಟು ಕಾಫಿ. ವೀಕ್ಷಕರೇ, ಇವತ್ತಿನ ಬೈ ಟು ಕಾಫಿ ಸೆಲೆಬ್ರಿಟಿ ಯಾರು ಗೊತ್ತಾ? ನಿಮ್ಮೆಲ್ಲರ ಮೆಚ್ಚಿನ ನಟರು, ಪ್ರಖ್ಯಾತ ನಟರಾಗಿರುವಂಥ ಶ್ರೀಧರ್ ಅವರು ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತು, ಪ್ರಖ್ಯಾತ ಭರತನಾಟ್ಯ ಕಲಾವಿದರು ಹೌದು, ಸಾಕಷ್ಟು ಮಕ್ಕಳಿಗೆ ನೃತ್ಯ ಗುರುನೂ ಹೌದು. ಸೊ ಅವರು ಇಷ್ಟು ನಮಗೆ ಅವ್ರ ಬಗ್ಗೆ ಗೊತ್ತಿರೋದು. ಆದರೆ ಶ್ರೀಧರ್ ಅವರು ಇದರ ಹೊರತಾಗಿರುವಂಥ ಹಲವಾರು ವಿಷಯಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಬೈ ಟು ಕಾಫಿಯಲ್ಲಿ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸರ್, ವೆಲ್ಕಮ್ ಟು ದಿ ಶೋ ಬೈ ಟು ಕಾಫಿ. ನಿಮ್ಮ ಜೊತೆ ಕಾಫಿ ಕುಡಿತಾ ನಾನು ಇವತ್ತು ನಿಮ್ಮ ಬಗ್ಗೆ ತಿಳ್ಕೊಬೇಕು, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು, ನಿಮ್ಮ ಅಭಿಮಾನಿಗಳಿಗೆ. ಸೊ ಶ್ರೀಧರ್ ಸರ್ ಬಾಲ್ಯ ಹೇಗಿತ್ತು ಅಂತ? ಭಾಳ ಸ್ವಾರಸ್ಯಕರವಾದಂಥ ಒಂದು ಬಾಲ್ಯ. ಅಂದರೆ ಒಂದು ಕಡೆ ಮುಖ್ಯವಾಗಿದ್ದಿದ್ದು ಡ್ರಾಮಾ, ಆ್ಯಕ್ಟಿಂಗ್ ಅನ್ನೋದು ಭಾಳ 3-4 ವರ್ಷಗಳಿಂದನೇ ಆ ಒಂದು ಕ್ರೇಜ್, ಆ್ಯಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್. ಇನ್ನೊಂದು ಕಡೆ ಹಾಗೆ ನರ್ತನ, ಈ ಆರ್ಟ್ ಪರ್ಫಾರ್ಮೆನ್ಸ್ ಪ್ಯಾಷನ್ನು ಚಿಕ್ಕಂದಿನಿಂದ ಇತ್ತು. ತಂದೆ ತಾಯಿಗಳು ಮನೆ ತುಂಬ ನನಗೆ ಪುರಾಣದ ಕಥೆಗಳ ಪುಸ್ತಕಗಳನ್ನ ಕೊಟ್ಬಿಟ್ಟಿದ್ರು. ಅದನ್ನು ಓದೋದು, ಅದರಲ್ಲಿರೋಂಥ ಸನ್ನಿವೇಶಗಳನ್ನ ಚಿತ್ರ ಬಿಡಿಸೋದು. ಹಾಗೆ ಇನ್ನೊಂದು ತುಂಬ ಪ್ಯಾಷನೇಟ್ ವಿಷಯ ಅಂತಂದರೆ ಬಾಲ್ಯದಲ್ಲಿ ಕ್ರಿಕೆಟ್. ಅದು ತುಂಬ ವರ್ಷಗಳು ನಡೆದಂಥ ಒಂದು ಹವ್ಯಾಸ. ಶ್ರೀಧರ್ ಸರ್ ನಟರಾಗಿರಲಿಲ್ಲ ಅಂದರೆ, ಭರತನಾಟ್ಯ ಕಲಾವಿದರಾಗಿರಲಿಲ್ಲ ಅಂದರೆ ಏನಾಗಿರ್ತಿದ್ರು? ಬಾಲ್ಯದಿಂದಲೂ ಒಳ್ಳೆಯ ಟೀಚರ್ ಆಗಬೇಕು ಅನ್ನೋವಂಥದ್ದು ಒಂದು ವಿಚಿತ್ರವಾದಂಥ ಒಂದು ಆಸೆ ನನಗಿತ್ತದು. ಆಗಿದ್ದೀರಾ ಕೂಡ ನೀವು? ಹೌದು, ಒಂದು ರೀತಿಯಲ್ಲಿ ನೃತ್ಯ ಗುರು. ಹೌದು, ನೃತ್ಯ ಮಾಧ್ಯಮದಲ್ಲಿ ಒಂದು ಗುರು ಆಗಿರೋದು ಅದೊಂದು ರೀತಿ ಇನ್ನೊಂದು ಭಾಗ್ಯ. ಅದು ಯಾವಾಗಲಾದರೂ ಶ್ರೀಧರ್ ಸರ್ ಕೂತಾಗ ನೆನಪಾಗುವಂಥ ವ್ಯಕ್ತಿ, ತುಂಬ ಗೌರವಿಸುವ, ತುಂಬ ಇಷ್ಟಪಡುವ ವ್ಯಕ್ತಿ ಯಾರು ನಿಮಗೆ? ನನಗೆ ತುಂಬ ಇವತ್ತಿಗೂ ಆವತ್ತಿಗೂ ಕೂಡ ತುಂಬ ಹತ್ತಿರವಾದಂಥ ಒಬ್ಬ ವ್ಯಕ್ತಿ, ನನ್ನ ಸೈಂಟ್ ಆಂಥೋನೀಸ್ ಅಂತ ಸ್ಕೂಲಲ್ಲಿ ನಾನು ಓದಿದ್ದು. ಆ ಸ್ಕೂಲಿನ ಪ್ರಿನ್ಸಿಪಾಲ್ ಅವರು ಫಾದರ್ ಜೋಜಿಬಾಬು ಅಂತ ಅವ್ರ ಹೆಸರು. ಅವರು ನನಗೆ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದಂಥ ಒಂದು ವ್ಯಕ್ತಿಯವರು. ನನಗೆ ಆ್ಯಕ್ಟಿಂಗ್ನಲ್ಲೂ ಮೊದಲು ಗುರು ಅಂತ ಅವ್ರು ಹೇಳ್ಬೋದು. ಈ ಎರಡನೇ ತುಂಬ ಮುಖ್ಯವಾದ ಗುರು ನಮ್ಮ ತಾಯಿ ನನಗೆ ಆ್ಯಕ್ಟಿಂಗ್ನಲ್ಲಿ. ಇನ್ನೊಂದು ರೀತಿಯಲ್ಲಿ ನನ್ನ ಪರ್ಸನಾಲಿಟಿ, ಡಿಸಿಪ್ಲಿನ್ನು, ಫೋಕಸ್ಸು, ಈ ಥರ ವಿಷಯಗಳಿಗೆ ನಮ್ಮ ತಂದೆ ನನಗೆ ಗುರು. ಆರ್ಟು, ಕಲ್ಚರು, ಲವ್ ಆ್ಯಂಡ್ ಪ್ಯಾಷನ್ ಆ್ಯಂಡ್ ಹೌ ಐ ರಿಲೇಟ್ ವಿತ್ ಪೀಪಲ್, ಇದೆಲ್ಲನೂ ನನಗೆ ನಮ್ಮ ತಾಯಿಯ ಕಡೆಯಿಂದ ಬಂದಂಥದ್ದು. ಇಮೋಷನಲಿ ನಾನು ತಾಯಿ ಕಡೆ, ಇಂಟೆಲೆಕ್ಚುಲಿ ನನ್ನ ತಂದೆ ಕಡೆ. ಸಾಕಷ್ಟು ವೀಕ್ಷಕರು ನಿಮ್ಮ ಬಗ್ಗೆ ತಿಳ್ಕೊಂಡ್ರು. ವೀಕ್ಷಕರ ಕುರಿತಾಗಿ ನೀವೇನಾದರೂ ಹೇಳೋದಾದ್ರೆ? ನಮ್ಮ ಕಲೆಯನ್ನು, ಉತ್ತಮವಾದಂಥ ಕಲೆಯನ್ನು ಆರಾಧಿಸಿ ಪ್ರೋತ್ಸಾಹಿಸೋದು ಬಹಳ ಮುಖ್ಯ. ಅಲ್ಲಿ ಅಭಿರುಚಿ, ಸಮಾಜದ ಬೆಳವಣಿಗೆ ಕೂಡ ಇದು ಒಂದು ಚೇತೋಹಾರಿ ಆಗುತ್ತೆ. ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ, ಏನು ತಪ್ಪುಗಳಾಗ್ತಾ ಇದೆ, ಏನು ಕಷ್ಟಗಳಾಗ್ತಾ ಇದೆ, ಇನ್ಕ್ಲೂಡಿಂಗ್ ಸ್ಮಾಲ್ ಥಿಂಗ್ಸ್ ಲೈಕ್ ಕಮ್ಯುನಲ್ ಕ್ಲಾಶಸ್ ಇರ್ಬೋದು, ಕ್ಯಾಸ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಟ್ರಾಫಿಕ್ಕೇ ಇರ್ಬೋದು. ಇದರೆಲ್ಲದರಲ್ಲೂ ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲಿದ್ದರೆ ನಮ್ಮ ಸಮಾಜ ಇನ್ನೂ ಬಹಳ ಒಳ್ಳೆಯ ಒಂದು ಜಾಗ ಆಗುತ್ತೆ ನಾವು ಬದುಕೋದಕ್ಕೆ ಅಂತ ಅನಿಸುತ್ತೆ. ಈ ಒಂದು ಶುಭ ಬೆಳಗಿನಲ್ಲಿ ಒಳ್ಳೆ ಮಾತು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಓಕೆ ವೀಕ್ಷಕರೇ, ಇದು ಇವತ್ತಿನ ಬೈ ಟು ಕಾಫಿ ವಿತ್ ನಮ್ಮ ಮೆಚ್ಚಿನ ನಟ ಶ್ರೀಧರ್ ಅವ್ರ ಜೊತೆಗೆ. ನಾಳೆ ಮತ್ತೊಬ್ಬರ ಜೊತೆಗೆ ಬೈ ಟು ಕಾಫಿಯಲ್ಲಿ ಭೇಟಿ ಆಗ್ತೀರಿ.